ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹುರುಳಿಕಾಳನ್ನು ಮೊಳಕೆ ಕಟ್ಟುವಂತಹ ವಿಧಾನವನ್ನು ನಿಮ್ಮೆಲ್ಲರಿಗೂ ತಿಳಿಸ್ತೇನೆ, ಹೇಗೆ ಮೊಳಕೆ ಕಟ್ಟೋದು ಅಂತ. ನಾನು ಮೊಳಕೆ ಕಟ್ಟಿದಂತಹ ಕಾಳುಗಳು ಹೇಗೆ ಮೊಳಕೆ ಬಂದಿದೆ ಅಂತ ನೀವು ಇಲ್ಲಿ ನೋಡಬಹುದು. ಮೊಳಕೆ ಬರಿಸಿರ್ತಕ್ಕಂತಹ ಕಾಳುಗಳು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ, ಹಾಗಾಗಿ ಸಾಧ್ಯವಾದಷ್ಟು ಅದನ್ನೇ ಉಪಯೋಗಿಸಿ. ನಾನು ಒಂದು ಪಾತ್ರೆಯಲ್ಲಿ ಹುರುಳಿಕಾಳನ್ನು ಅರೌಂಡ್ 250 ಗ್ರಾಮ್ ಆಗುವಂತಹ ಹಾರ್ಸ್ ಗ್ರಾಮನ್ನು ತಗೊಂಡು ವಾಶ್ ಮಾಡ್ಕೊಳ್ತೇನೆ. ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ. ಅದ್ರ ಮೇಲೆ ಸ್ವಲ್ಪ ಜೊಳ್ಳಿನ ಕಾಳುಗಳಿದ್ದರೆ ಅದು ವಾಶ್ ಮಾಡಿದಾಗ ಅದು ಹೋಗುತ್ತೆ, ಮೇಲೆ ಬರುತ್ತಲ್ಲ ಅದು ಹೋಗುತ್ತೆ. ಹಾಗಾಗಿ ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಚೆನ್ನಾಗಿ ತೊಳೆದು ಅದನ್ನು ವಾಶ್ ಮಾಡ್ಕೊಳ್ಳಿ. ಹುರುಳಿಕಾಳಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಹೇರಳವಾಗಿರೋದ್ರಿಂದ ಇದು ಸ್ನಾಯುಗಳ ಬೆಳವಣಿಗೆಗೆ, ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ಫೈಬರ್ ಅಂಶ ಏನು ಮಾಡ್ತಂದರೆ ನಮ್ಮ ಹೊಟ್ಟೆಗೆ ತುಂಬಿದ ಒಂದು ಫೀಲ್ ಕೊಡೋದ್ರಿಂದ ನಮಗೆ ಹಸಿವಾಗೋದೇ ಇಲ್ಲ, ಪದೇ ಪದೇ ಹಸಿವಾಗುವಂತಹ ಪ್ರಾಬ್ಲಮ್ಮು ಆಗಲ್ಲ. ಫೈಬರ್ ಹೆಚ್ಚಾಗಿ ನಾವು ಸೇವನೆ ಮಾಡೋದ್ರಿಂದ. ಇದನ್ನು ನಾನು ಇವಾಗ 10 to 12 ಅವರ್ಸ್ ಮುಚ್ಚಿಟ್ಟು ಬಿಡ್ತೇನೆ, ಒಂದು ಓವರ್ ನೈಟ್. ಇದನ್ನು ಮಧ್ಯಾಹ್ನ ಬೇಕಂದ್ರೂ ಮಾಡಿ ಮತ್ತು ನೆಕ್ಸ್ಟ್ ಡೇ ಓಪನ್ ಮಾಡಿ, ಹಾಗೆ ಮಾಡಿ. ಇದು ಚೆನ್ನಾಗಿ ಇವಾಗ ಮಾರ್ನಿಂಗ್ ತನಕ ಇಟ್ಟಿದ್ದೆ. ಮಾರ್ನಿಂಗಲ್ಲಿ ಚೆನ್ನಾಗಿ ನೆಂದಿದೆ ಇದೆಲ್ಲ. ಮತ್ತು ಇದನ್ನು ಒಂದ್ಸಲಿ ವಾಶ್ ಮಾಡಿಕೊಂಡು ಇದರಲ್ಲಿರುವಂಥ ನೀರೆಲ್ಲ ತೆಗೆದು ಇನ್ನೊಂದ್ಸಲಿ ವಾಶ್ ಮಾಡಿಕೊಂಡು ಒಂದು ಶುಭ್ರವಾದ ಒಂದು ಬಟ್ಟೆಯನ್ನು ತಗೊಳ್ಳಿ. ವೈಟ್ ಬಟ್ಟೆಯನ್ನು ತಗೊಂಡು ಅದ್ರ ಮೇಲೆ ಹರಡಿ ಅದೆಲ್ಲ ಹಾಕಿ ಅದು ಸ್ವಲ್ಪ ಬರೀ ಮನೆಯೊಳಗಿನ ಗಾಳಿಗೆ ಸ್ವಲ್ಪ ಹಾರಬೇಕು ಅಷ್ಟೇ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಷ್ಟೇ, ಇನ್ನೇನು ಇಲ್ಲ. ಇದು ಪ್ರೊಸೀಜರ್ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾನು. ಈ ಹುರುಳಿಕಾಳಲ್ಲಿ ವಿಟಮಿನ್, ಕ್ಯಾಲ್ಶಿಯಂ, ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಅಂತಹ ದೇಹಕ್ಕೆ ಬೇಕಾದ ಅಗತ್ಯ ವಿಟಮಿನ್ಗಳು ಇರೋದರಿಂದ ನಮಗೆ ಹೆಚ್ಚು ಕಾಯಿಲೆ ಬೀಳೋದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೊಂದಿದೆ. ಇವಾಗ ನೋಡಿ, ನಾನು ಕೈಯಲ್ಲಿ ಹಾಕಿ ನೋಡಿದೆ, ಕೈಗೇನು ಅದು ನೀರಿನಂಶ ಇಲ್ಲ ಅದರಲ್ಲಿ. ಇವಾಗ ಅದನ್ನು ಗಟ್ಟಿಯಾಗಿ ಕಟ್ಟಿ ಒಂದು ಕಡೆ ಸೇರಿಸ್ಕೊಂಡು ಗಟ್ಟಿಯಾಗಿ ನಾನು ಕುಕ್ಕರಲ್ಲಿ ಇಕ್ಕಿದ್ದೇನೆ. ಎಷ್ಟು ಗಾಳಿ ಆಡದೇ ಇರುವಂತಹ ಜಾಗದಲ್ಲಿಟ್ಟರೆ ಬೇಗ ಮೊಳಕೆ ಬರುತ್ತೆ. ಓಪನ್ ಆಗಿ ಇಡಬಾರ್ದು, ಸ್ವಲ್ಪ ಟೈಟಾಗಿ ಕಟ್ಟಿ ನಾನು ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೇನೆ. ಲಿಡ್ ಸಹ ಕ್ಲೋಸ್ ಮಾಡಿ ಇಟ್ಟರೆ ಬೇಗ ಮೊಳಕೆ ಬರುತ್ತೆ ಅಂತ. ಇದರಲ್ಲಿ ಕುಕ್ಕರಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿದೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಮೊಳಕೆ ಬಂದಿದೆ. ಬಟ್ಟೆ ಮೇಲೇ ನೋಡಿ ಮೊಳಕೆ ಬಂದಿರೋದು ಕಾಣಿಸ್ತಾ ಇರಬಹುದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇದರ ಸಾರೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ.
ಇದನ್ನು ನಾವು ಸಾರುಗಳಲ್ಲಿ ಮತ್ತು ಸಲಾಡ್ ಬೇಯಿಸಿ ಇದನ್ನು ಸಲಾಡಾಗಿ ನನ್ನ ಈ ಒಂದು ವಿಡಿಯೋ ಉಪಯೋಗಿಸ್ಬೋದು. ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂಬರುವ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಹಿಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.